ನಮಸ್ಕಾರ ಬಂಧುಗಳೇ, ನಾನು ಗಂಗಾಧರ್ ಕರೀಕೆರೆ, ಕಲ್ಪತರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ. ಇದೀಗ ನಿಮಗೆ 7.5 HP ಒಂದು ಪವರ್ ಟಿಲ್ಲರಿಂದ ಅಡಿಕೆ ಗಿಡವನ್ನು ಉಳುತ್ತಿರುವಂಥ ತೋರಿಸ್ತಾ ಇದ್ದೀನಿ. ಯಾಕೆ ಈಗ ಉಳುಮೆ ಮಾಡ್ತಾ ಇದ್ದಾರೆ ಅಂದರೆ, ಈಗ ಮಳೆಗಾಲ, ನಾವು ಬೇಡ ಅಂದ್ರೂ ವಿಪರೀತವಾದ ಕಳೆ ಹುಟ್ಟುತ್ತೆ. ಬೇಡ ಅಂದರೂ ಮಳೆ ಬರುತ್ತೆ, ಅದಕ್ಕೆ ಪೋಷಣೆ ದೊರೆಯುತ್ತೆ. ಹಾಗಾಗಿ ಮಳೆ ಬಂದರೂ ಕೂಡ ಕಳೆ ಬೆಳೆದೇ ಇರೋ ಥರ ಒಂದು ಉಪಾಯ ಇದೆ. ಅದಕ್ಕೆ ನಾವು ಉದ್ದಿನ ಕಾಳನ್ನು ತರಣಿ ಕಾಳು, ಅಲಸಂದೆ ಕಾಳನ್ನು ಬಿತ್ತನೆ ಮಾಡಿದ್ದೀವಿ. ಈಗ ಅಲಸಂದೆ ಕಾಳು ಬಿತ್ತನೆ ಮಾಡಿ ನೋಡಿ, ಅಲಸಂದೆ ಕಾಳನ್ನು ಈಗ ಬಿತ್ತನೆ ಮಾಡಿದೆ, ಒಂದು ಸೂಪರ್ ಬೆರೆಸ್ಕೊಂಡು ನಾವು ಬಿತ್ತನೆ ಮಾಡಿದ್ದೀವಿ. ನೋಡಿ, ಇದು ಅಲಸಂದೆ ಕಾಳು ಸೂಪರ್ನ ಬೆರೆಸ್ಕೊಂಡು ಬಿತ್ತನೆ ಮಾಡಿದ್ದೀವಿ. ನೋಡಿ, ಇದು ಅಲಸಂದೆ ಕಾಳು ಬಿತ್ತನೆ ಮಾಡಿದ್ದೀವಿ, ಅದನ್ನು ಉಳ್ತಾ ಇದ್ದೀವಿ. ಆಗ ಅಲಸಂದೆ ಕಾಳು ಉಳುಸಾಗಿ ಬೆಳೆದು ಕಳೆ ಇಲ್ಲದಂತೆ ಎಲ್ಲ ಭೂಮಿಯನ್ನೆಲ್ಲ ವ್ಯಾಪಿಸಿ ಕಳೆ ಇಲ್ಲದೆ ರೀತಿಯಲ್ಲಿ ಅದು ಅದೇ ಕಳೆಯ ನಿರ್ಮೂಲನೆಯ ರೀತಿಯಲ್ಲಿ ವರ್ತಿಸುತ್ತೆ. ಹಾಗಾಗಿ ಅಲಸಂದೆ ಕಾಳನ್ನು ಹಾಕ್ತಾಯಿದ್ದೀವಿ ನಾವು. ಅದೇ ರೀತಿ ಈ ಒಂದು 7.5 HP ಪವರ್ ಟಿಲ್ಲರು ಅಡಿಕೆ ಗಿಡದ ಬೇರುಗಳಿಗೆ ಯಾವುದೇ ರೀತಿ ಹಾನಿ ಮಾಡೋದಿಲ್ಲ. ನೋಡಿ, ಇವಾಗ ಟ್ರ್ಯಾಕ್ಟರ್ ಉಳ್ತಾ ಇರೋಂಥ ಒಂದು ಪವರ್ ಟಿಲ್ಲರ್ ಓಡಿಸ್ತಾ ಇರೋಂಥ ಸಂದರ್ಭದಲ್ಲಿ ಹುಳುಗಳು ಎದ್ದಾಳ್ತವೆ. ಆ ಹುಳುಗಳನ್ನ ತಿನ್ನೋದಕ್ಕೆ ಪುಟ್ಟ ಹಕ್ಕಿಗಳು ಬಂದಿದ್ದಾವೆ. ಇದು ಕೇವಲ 8 ಗುಂಟೆ ಜಮೀನು, ಒಂದು ಗದ್ದೆ ಆಗಿತ್ತು ಮುಂಚೆ. ಇದೀಗ ಅಡಿಕೆ ಕಟ್ಟಿದ್ದೇವೆ. ಕಾರಣ, ನಮ್ಮೂರಿನ ಕೆರೆ ತೂಬು ಮುಚ್ಚಿ ಸುಮಾರು 15-20 ವರ್ಷಗಳಾಯಿತು. ಬಹಳಷ್ಟು ಮನವಿಗಳು ಮಾಡಿದ್ರೂ ಕೂಡ ತೂಬನ್ನು ತೆರೆಯುವಂಥ ಕೆಲಸನ ಮಾಡಿಲ್ಲ. ನಮ್ಮ ರೈತ ಅಣ್ಣ ತಮ್ಮಂದಿರಿಗೂ ಕೂಡ ಅದರಲ್ಲಿ ಆಸಕ್ತಿ ಇಲ್ಲ, ಯಾಕೋ ಗೊತ್ತಿಲ್ಲ. ಬಹುಶಃ ಇಲ್ಲಿ ಕೆಲವು ತೋಟಗಳಿಗೆ ನೀರು ಹೆಚ್ಚು ನಿಂತು ಹಣ್ಣಿ ಆಗುತ್ತೆ ಅನ್ನೋ ಕಾರಣಕ್ಕೆ ಅಂತ ಇರಬಹುದು. ಅದಕ್ಕೆ ಸೂಕ್ತ ವ್ಯವಸ್ಥೆಯನ್ನು ಮಾಡ್ಬೋದಾಗಿತ್ತು. ಎನಿವೆ, ಇದೊಂದು ಕಳೆಯನ್ನು, ಮಳೆಗಾಲದಲ್ಲಿ ಕಳೆಯನ್ನು ಒಂದು ಕಂಟ್ರೋಲ್ ಮಾಡುವಂಥ ರೀತಿಯಲ್ಲಿ ನಾವು ಈ ಒಂದು ತರಣಿ ಗಿಡನ ಹಾಕ್ತಾಯಿದ್ದೀವಿ. ಅದು ತೋರಿಸ್ತಾ ಇದ್ದೀನಿ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ನಾನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ಇದು ಬಹುತೇಕ ಎಲ್ಲ ಅಡಿಕೆ ಬೆಳೆಗಾರರಿಗೆ ಉಪಯೋಗ ಆಗುವಂಥ ಮಾಹಿತಿಯಾಗಿದೆ. ದಯವಿಟ್ಟು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ. ನಮಸ್ಕಾರ.